ಹ್ಮ್. ಇದರ ಜೊತೆಯಲ್ಲಿ MB ಪಾಟೀಲ್ ಅವರ ಇವತ್ತಿನ ಹೇಳಿಕೆ ಸರ್, ನೋ ಡೌಟ್ ಅದಕ್ಕೆ ನಾಳೆ ದಿನ ಮಾಧ್ಯಮಗಳು ತಿರ್ಚೋದ್ವು. ನಾನು ಹೇಳಿದ್ದು ಎಲ್ರಿಗೂ ಅರ್ಹತೆ ಇರುತ್ತೆ, ಆದ್ರೆ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿ. ಆದ್ರೆ ಒಂದ್ ರೀತಿಯಲ್ಲಿ ಸೆನ್ಸಿಟಿವ್ ವಾತಾವರಣದಲ್ಲೂ ಕೂಡ ಈ ರೀತಿಯ ಹೇಳಿಕೆ ಅದು ಪ್ರಿಕ್ ಮಾಡುವ ಇಂಟೆನ್ಷನ್ ಇಂದಲೇ, ಅಂದ್ರೆ ಕೆಲವರಿಗೆ ಪ್ರಿಕ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದಲೇ ಹೇಳಲಾಗ ರಾಹುಲ್ ಗಾಂಧಿ ಅವರಿಗೆ MB ಪಾಟೀಲ್ ಈಗಲ್ಲ ಅನೇಕ ಬಾರಿ ಮಾತಾಡಿದ್ದು ಇದು ಇಟ್ ವಾಸ್ ಇಂಟೆನ್ಷನಲ್. ಇಟ್ ಇಸ್ ಇಂಟೆನ್ಷನಲ್ ಟು ನೀವ್ ಹೇಳಿದಂಗೆ DK ಶಿವಕುಮಾರ್ ಪ್ರಿಕ್ ಮಾಡಬೇಕು, ಅವ್ರಿಗೆ ಸ್ವಲ್ಪ ಚುಚ್ಚಿ ಮಾತಾಡಬೇಕು. ನೋಡೋಣ ಈ ಚುಚ್ಚಿದ್ರೆ ಏನ್ ರಿಯಾಕ್ಷನ್ ಬರ್ತದೆ, ಆ ರಿಯಾಕ್ಷನ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರ, ಆ ರಿಯಾಕ್ಷನ್ ಅಲ್ಲಿ ಮಾಡೋ ಬರದಲ್ಲಿ ಯಾವ್ದಾರು ಮಾತ್ರ ಸಿಕ್ಕಾಕೊಂಡ್ರೆ ನೋಡೋಣ ಅನ್ನೋ ಇದೆಲ್ಲ ರಾಜಕೀಯ ತಂತ್ರಗಾರಿಕೆ ಮಾತ್ರ. MB ಪಾಟೀಲ್ ಗೊತ್ತಿದೆ, ಅವ್ರು ಕರ್ನಾಟಕದ ಮುಖ್ಯಮಂತ್ರಿ ಹೋಗ್ಲಿ, ನೆಟ್ಟಿಗೆ ಬಿಜಾಪುರ ಜಿಲ್ಲೆಯ ನಾಯಕರು ಅಲ್ಲ, ಬಿಜಾಪುರ ಜಿಲ್ಲೆಯಲ್ಲಿ ಇವರು ಪೈಪೋಟಿ ತುಂಬಾ ಇದ್ದಾರೆ. ಹೀಗಿರುವಾಗ ಇಟ್ ಈಸ್ ಜಸ್ಟ್ ರೆಟ್ರಿಕ್, ಕೇವಲ ಮಾತಿಗೆ ಮಾತು, ಅವ್ರ ಹಂಗಂದ್ರು ನಾನು ಹಿಂಗಂದೆ, ಒಟ್ಟಾರೆಯಾಗಿ ಅದೇ ಒಂದು ತಂತ್ರಗಾರಿಕೆ ನಡೀತಾ ಇದೆ. ಜೊತೆಗೆ MB ಪಾಟೀಲ್, ಜಾರಕಿಹೊಳಿ ಆಗ್ಲಿ, ಅವ್ರ ಹಿಂಬಾಲಕರು, ರಾಜಣ್ಣ, ಇವರೆಲ್ಲರೂ ಪದೇ ಹೇಳಿಕೆ ಕೊಡೋದು ಹೈಕಮಾಂಡ್ ಇವ್ರ ಮಾತು ಕೇಳಿ ಏನೋ ಬದಲಾಯಿಸಿದ ನಿರ್ಧಾರ ತೀರ್ಮಾನ ತಗೊಳ್ತಾರೆ ಅಂತಲ್ಲ. ಇವರ ಮಾತಿನ ಒಂದು ಗುರಿ ಸಿದ್ದರಾಮಯ್ಯನವರಿಗೆ ನಾವು ನಿಮ್ಮ ಜೊತೆ ಇದೀವಿ ಸರ್ ಅಂತ ಹೇಳ್ಕೋಬೇಕು, ತೋರಿಸ್ಕೋಬೇಕು. ಜೊತೆಗೆ DK ಶಿವಕುಮಾರ್ ಸ್ವಲ್ಪ ಇರುಸು ಮುರುಸು ಮಾಡಬೇಕು, ಎರಡೇ ಉದ್ದೇಶ. ಇದರ ಜೊತೆಯಲ್ಲಿ MB ಪಾಟೀಲ್ ಅವರ ಇವತ್ತಿನ ಹೇಳಿಕೆ ಸರ್, ನೋ ಡೌಟ್ ಅದಕ್ಕೆ ನಾಳೆ ದಿನ ಮಾಧ್ಯಮಗಳು ತಿರ್ಚೋದ್ವು. ನಾನು ಹೇಳಿದ್ದು ಎಲ್ರಿಗೂ ಅರ್ಹತೆ ಇರುತ್ತೆ, ಆದ್ರೆ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿ. ಆದ್ರೆ ಒಂದ್ ರೀತಿಯಲ್ಲಿ ಸೆನ್ಸಿಟಿವ್ ವಾತಾವರಣದಲ್ಲೂ ಕೂಡ ಈ ರೀತಿಯ ಹೇಳಿಕೆ ಅದು ಪ್ರಿಕ್ ಮಾಡುವ ಇಂಟೆನ್ಷನ್ ಇಂದಲೇ, ಅಂದ್ರೆ ಕೆಲವರಿಗೆ ಪ್ರಿಕ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದಲೇ ಹೇಳಲಾಗ ರಾಹುಲ್ ಗಾಂಧಿ ಅವರಿಗೆ MB ಪಾಟೀಲ್ ಈಗಲ್ಲ ಅನೇಕ ಬಾರಿ ಮಾತಾಡಿದ್ದು ಇದು ಇಟ್ ವಾಸ್ ಇಂಟೆನ್ಷನಲ್. ಇಟ್ ಇಸ್ ಇಂಟೆನ್ಷನಲ್ ಟು ನೀವ್ ಹೇಳಿದಂಗೆ DK ಶಿವಕುಮಾರ್ ಪ್ರಿಕ್ ಮಾಡಬೇಕು, ಅವ್ರಿಗೆ ಸ್ವಲ್ಪ ಚುಚ್ಚಿ ಮಾತಾಡಬೇಕು. ನೋಡೋಣ ಈ ಚುಚ್ಚಿದ್ರೆ ಏನ್ ರಿಯಾಕ್ಷನ್ ಬರ್ತದೆ, ಆ ರಿಯಾಕ್ಷನ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರ, ಆ ರಿಯಾಕ್ಷನ್ ಅಲ್ಲಿ ಮಾಡೋ ಬರದಲ್ಲಿ ಯಾವ್ದಾರು ಮಾತ್ರ ಸಿಕ್ಕಾಕೊಂಡ್ರೆ ನೋಡೋಣ ಅನ್ನೋ ಇದೆಲ್ಲ ರಾಜಕೀಯ ತಂತ್ರಗಾರಿಕೆ ಮಾತ್ರ. MB ಪಾಟೀಲ್ ಗೊತ್ತಿದೆ, ಅವ್ರು ಕರ್ನಾಟಕದ ಮುಖ್ಯಮಂತ್ರಿ ಹೋಗ್ಲಿ, ನೆಟ್ಟಿಗೆ ಬಿಜಾಪುರ ಜಿಲ್ಲೆಯ ನಾಯಕರು ಅಲ್ಲ, ಬಿಜಾಪುರ ಜಿಲ್ಲೆಯಲ್ಲಿ ಇವರು ಪೈಪೋಟಿ ತುಂಬಾ ಇದ್ದಾರೆ. ಹೀಗಿರುವಾಗ ಇಟ್ ಈಸ್ ಜಸ್ಟ್ ರೆಟ್ರಿಕ್, ಕೇವಲ ಮಾತಿಗೆ ಮಾತು, ಅವ್ರ ಹಂಗಂದ್ರು ನಾನು ಹಿಂಗಂದೆ, ಒಟ್ಟಾರೆಯಾಗಿ ಅದೇ ಒಂದು ತಂತ್ರಗಾರಿಕೆ ನಡೀತಾ ಇದೆ. ಜೊತೆಗೆ MB ಪಾಟೀಲ್, ಜಾರಕಿಹೊಳಿ ಆಗ್ಲಿ, ಅವ್ರ ಹಿಂಬಾಲಕರು, ರಾಜಣ್ಣ, ಇವರೆಲ್ಲರೂ ಪದೇ ಹೇಳಿಕೆ ಕೊಡೋದು ಹೈಕಮಾಂಡ್ ಇವ್ರ ಮಾತು ಕೇಳಿ ಏನೋ ಬದಲಾಯಿಸಿದ ನಿರ್ಧಾರ ತೀರ್ಮಾನ ತಗೊಳ್ತಾರೆ ಅಂತಲ್ಲ. ಇವರ ಮಾತಿನ ಒಂದು ಗುರಿ ಸಿದ್ದರಾಮಯ್ಯನವರಿಗೆ ನಾವು ನಿಮ್ಮ ಜೊತೆ ಇದೀವಿ ಸರ್ ಅಂತ ಹೇಳ್ಕೋಬೇಕು, ತೋರಿಸ್ಕೋಬೇಕು. ಜೊತೆಗೆ DK ಶಿವಕುಮಾರ್ ಸ್ವಲ್ಪ ಇರುಸು ಮುರುಸು ಮಾಡಬೇಕು, ಎರಡೇ ಉದ್ದೇಶ. ಇದರ ಜೊತೆಯಲ್ಲಿ MB ಪಾಟೀಲ್ ಅವರ ಇವತ್ತಿನ ಹೇಳಿಕೆ ಸರ್, ನೋ ಡೌಟ್ ಅದಕ್ಕೆ ನಾಳೆ ದಿನ ಮಾಧ್ಯಮಗಳು ತಿರ್ಚೋದ್ವು. ನಾನು ಹೇಳಿದ್ದು ಎಲ್ರಿಗೂ ಅರ್ಹತೆ ಇರುತ್ತೆ, ಆದ್ರೆ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿ. ಆದ್ರೆ ಒಂದ್ ರೀತಿಯಲ್ಲಿ ಸೆನ್ಸಿಟಿವ್ ವಾತಾವರಣದಲ್ಲೂ ಕೂಡ ಈ ರೀತಿಯ ಹೇಳಿಕೆ ಅದು ಪ್ರಿಕ್ ಮಾಡುವ ಇಂಟೆನ್ಷನ್ ಇಂದಲೇ, ಅಂದ್ರೆ ಕೆಲವರಿಗೆ ಪ್ರಿಕ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದಲೇ ಹೇಳಲಾಗ ರಾಹುಲ್ ಗಾಂಧಿ ಅವರಿಗೆ MB ಪಾಟೀಲ್ ಈಗಲ್ಲ ಅನೇಕ ಬಾರಿ ಮಾತಾಡಿದ್ದು ಇದು ಇಟ್ ವಾಸ್ ಇಂಟೆನ್ಷನಲ್. ಇಟ್ ಇಸ್ ಇಂಟೆನ್ಷನಲ್ ಟು ನೀವ್ ಹೇಳಿದಂಗೆ DK ಶಿವಕುಮಾರ್ ಪ್ರಿಕ್ ಮಾಡಬೇಕು, ಅವ್ರಿಗೆ ಸ್ವಲ್ಪ ಚುಚ್ಚಿ ಮಾತಾಡಬೇಕು. ನೋಡೋಣ ಈ ಚುಚ್ಚಿದ್ರೆ ಏನ್ ರಿಯಾಕ್ಷನ್ ಬರ್ತದೆ, ಆ ರಿಯಾಕ್ಷನ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರ, ಆ ರಿಯಾಕ್ಷನ್ ಅಲ್ಲಿ ಮಾಡೋ ಬರದಲ್ಲಿ ಯಾವ್ದಾರು ಮಾತ್ರ ಸಿಕ್ಕಾಕೊಂಡ್ರೆ ನೋಡೋಣ ಅನ್ನೋ ಇದೆಲ್ಲ ರಾಜಕೀಯ ತಂತ್ರಗಾರಿಕೆ ಮಾತ್ರ. MB ಪಾಟೀಲ್ ಗೊತ್ತಿದೆ, ಅವ್ರು ಕರ್ನಾಟಕದ ಮುಖ್ಯಮಂತ್ರಿ ಹೋಗ್ಲಿ, ನೆಟ್ಟಿಗೆ ಬಿಜಾಪುರ ಜಿಲ್ಲೆಯ ನಾಯಕರು ಅಲ್ಲ, ಬಿಜಾಪುರ ಜಿಲ್ಲೆಯಲ್ಲಿ ಇವರು ಪೈಪೋಟಿ ತುಂಬಾ ಇದ್ದಾರೆ. ಹೀಗಿರುವಾಗ ಇಟ್ ಈಸ್ ಜಸ್ಟ್ ರೆಟ್ರಿಕ್, ಕೇವಲ ಮಾತಿಗೆ ಮಾತು, ಅವ್ರ ಹಂಗಂದ್ರು ನಾನು ಹಿಂಗಂದೆ, ಒಟ್ಟಾರೆಯಾಗಿ ಅದೇ ಒಂದು ತಂತ್ರಗಾರಿಕೆ ನಡೀತಾ ಇದೆ. ಜೊತೆಗೆ MB ಪಾಟೀಲ್, ಜಾರಕಿಹೊಳಿ ಆಗ್ಲಿ, ಅವ್ರ ಹಿಂಬಾಲಕರು, ರಾಜಣ್ಣ, ಇವರೆಲ್ಲರೂ ಪದೇ ಹೇಳಿಕೆ ಕೊಡೋದು ಹೈಕಮಾಂಡ್ ಇವ್ರ ಮಾತು ಕೇಳಿ ಏನೋ ಬದಲಾಯಿಸಿದ ನಿರ್ಧಾರ ತೀರ್ಮಾನ ತಗೊಳ್ತಾರೆ ಅಂತಲ್ಲ. ಇವರ ಮಾತಿನ ಒಂದು ಗುರಿ ಸಿದ್ದರಾಮಯ್ಯನವರಿಗೆ ನಾವು ನಿಮ್ಮ ಜೊತೆ ಇದೀವಿ ಸರ್ ಅಂತ ಹೇಳ್ಕೋಬೇಕು, ತೋರಿಸ್ಕೋಬೇಕು. ಜೊತೆಗೆ DK ಶಿವಕುಮಾರ್ ಸ್ವಲ್ಪ ಇರುಸು ಮುರುಸು ಮಾಡಬೇಕು, ಎರಡೇ ಉದ್ದೇಶ. ಇದರ ಜೊತೆಯಲ್ಲಿ MB ಪಾಟೀಲ್ ಅವರ ಇವತ್ತಿನ ಹೇಳಿಕೆ ಸರ್, ನೋ ಡೌಟ್ ಅದಕ್ಕೆ ನಾಳೆ ದಿನ ಮಾಧ್ಯಮಗಳು ತಿರ್ಚೋದ್ವು. ನಾನು ಹೇಳಿದ್ದು ಎಲ್ರಿಗೂ ಅರ್ಹತೆ ಇರುತ್ತೆ, ಆದ್ರೆ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿ. ಆದ್ರೆ ಒಂದ್ ರೀತಿಯಲ್ಲಿ ಸೆನ್ಸಿಟಿವ್ ವಾತಾವರಣದಲ್ಲೂ ಕೂಡ ಈ ರೀತಿಯ ಹೇಳಿಕೆ ಅದು ಪ್ರಿಕ್ ಮಾಡುವ ಇಂಟೆನ್ಷನ್ ಇಂದಲೇ, ಅಂದ್ರೆ ಕೆಲವರಿಗೆ ಪ್ರಿಕ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದಲೇ ಹೇಳಲಾಗ ರಾಹುಲ್ ಗಾಂಧಿ ಅವರಿಗೆ MB ಪಾಟೀಲ್ ಈಗಲ್ಲ ಅನೇಕ ಬಾರಿ ಮಾತಾಡಿದ್ದು ಇದು ಇಟ್ ವಾಸ್ ಇಂಟೆನ್ಷನಲ್. ಇಟ್ ಇಸ್ ಇಂಟೆನ್ಷನಲ್ ಟು ನೀವ್ ಹೇಳಿದಂಗೆ DK ಶಿವಕುಮಾರ್ ಪ್ರಿಕ್ ಮಾಡಬೇಕು, ಅವ್ರಿಗೆ ಸ್ವಲ್ಪ ಚುಚ್ಚಿ ಮಾತಾಡಬೇಕು. ನೋಡೋಣ ಈ ಚುಚ್ಚಿದ್ರೆ ಏನ್ ರಿಯಾಕ್ಷನ್ ಬರ್ತದೆ, ಆ ರಿಯಾಕ್ಷನ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರ, ಆ ರಿಯಾಕ್ಷನ್ ಅಲ್ಲಿ ಮಾಡೋ ಬರದಲ್ಲಿ ಯಾವ್ದಾರು ಮಾತ್ರ ಸಿಕ್ಕಾಕೊಂಡ್ರೆ ನೋಡೋಣ ಅನ್ನೋ ಇದೆಲ್ಲ ರಾಜಕೀಯ ತಂತ್ರಗಾರಿಕೆ ಮಾತ್ರ. MB ಪಾಟೀಲ್ ಗೊತ್ತಿದೆ, ಅವ್ರು ಕರ್ನಾಟಕದ ಮುಖ್ಯಮಂತ್ರಿ ಹೋಗ್ಲಿ, ನೆಟ್ಟಿಗೆ ಬಿಜಾಪುರ ಜಿಲ್ಲೆಯ ನಾಯಕರು ಅಲ್ಲ,
ಬಿಜಾಪುರ ಜಿಲ್ಲೆಯಲ್ಲಿ ಇವರು ಪೈಪೋಟಿ ತುಂಬಾ ಇದ್ದಾರೆ. ಹೀಗಿರುವಾಗ ಇಟ್ ಈಸ್ ಜಸ್ಟ್ ಅ ರೆಟ್ರಿಕ್. ಕೇವಲ ಮಾತಿಗೆ ಮಾತು, ಅವ್ರ ಹಂಗಂದ್ರು ನಾನು ಹಿಂಗಂದೆ, ಒಟ್ಟಾರೆಯಾಗಿ ಅದೇ ಒಂದು ತಂತ್ರಗಾರಿಕೆ ನಡೀತಾ ಇದೆ. ಜೊತೆಗೆ ಎಂ ಬಿ ಪಾಟೀಲ್, ಜಾರಕಿಹೊಳಿ ಆಗ್ಲಿ, ಅವ್ರ ಹಿಂಬಾಲಕರು, ರಾಜಣ್ಣ, ಇವರೆಲ್ಲರೂ ಪದೇ ಪದೇ ಹೇಳಿಕೆ ಕೊಡೋದು ಹೈಕಮಾಂಡ್ ಇವ್ರ ಮಾತು ಕೇಳಿ ಏನೋ ಬದಲಾಯಿಸಿದ ನಿರ್ಧಾರ ತೀರ್ಮಾನ ತಗೊಳ್ತಾರೆ ಅಂತಲ್ಲ. ಇವರ ಮಾತಿನ ಒಂದು ಗುರಿ ಸಿದ್ದರಾಮಯ್ಯನವರಿಗೆ ನಾವು ನಿಮ್ಮ ಜೊತೆ ಇದೀವಿ ಸರ್ ಅಂತ ಹೇಳ್ಕೋಬೇಕು, ತೋರಿಸ್ಕೋಬೇಕು. ಜೊತೆಗೆ ಡಿ ಕೆ ಶಿವಕುಮಾರ್ ಸ್ವಲ್ಪ ಇರುಸು ಮುರುಸು ಮಾಡಬೇಕು. ಎರಡೇ ಉದ್ದೇಶ. ಇದರ ಜೊತೆಯಲ್ಲಿ ಎಂ ಬಿ ಪಾಟೀಲ್ ಅವರ ಇವತ್ತಿನ ಹೇಳಿಕೆ ಸರ್, ನೋ ಡೌಟ್ ಅದಕ್ಕೆ ನಾಳೆ ದಿನ ಮಾಧ್ಯಮಗಳು ತಿರ್ಚೋದ್ವು. ನಾನು ಹೇಳಿದ್ದು ಎಲ್ರಿಗೂ ಅರ್ಹತೆ ಇರುತ್ತೆ, ಆದ್ರೆ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿ. ಆದ್ರೆ ಒಂದ್ ರೀತಿಯಲ್ಲಿ ಸೆನ್ಸಿಟಿವ್ ವಾತಾವರಣದಲ್ಲೂ ಕೂಡ ಈ ರೀತಿಯ ಹೇಳಿಕೆ ಅದು ಪ್ರಿಕ್ ಮಾಡುವ ಇಂಟೆನ್ಷನ್ ಇಂದಲೇ, ಅಂದ್ರೆ ಕೆಲವರಿಗೆ ಪ್ರಿಕ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದಲೇ ಹೇಳಲಾಗ. ರಾಹುಲ್ ಗಾಂಧಿ ಅವರಿಗೆ ಎಂ ಬಿ ಪಾಟೀಲ್ ಈಗಲ್ಲ ಅನೇಕ ಬಾರಿ ಮಾತಾಡಿದ್ದು ಇಟ್ ವಾಸ್ ಇಂಟೆನ್ಷನಲ್. ಇಟ್ ಇಸ್ ಇಂಟೆನ್ಷನಲ್ ಟು ನೀವ್ ಹೇಳಿದಂಗೆ ಡಿ ಕೆ ಶಿವಕುಮಾರ್ ಪ್ರಿಕ್ ಮಾಡಬೇಕು, ಅವ್ರಿಗೆ ಸ್ವಲ್ಪ ಚುಚ್ಚಿ ಮಾತಾಡಬೇಕು. ನೋಡೋಣ ಈ ಚುಚ್ಚಿದ್ರೆ ಏನ್ ರಿಯಾಕ್ಷನ್ ಬರ್ತದೆ, ಆ ರಿಯಾಕ್ಷನ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರ, ಆ ರಿಯಾಕ್ಷನ್ ಅಲ್ಲಿ ಮಾಡೋ ಬರದಲ್ಲಿ ಯಾವ್ದಾರು ಮಾತ್ರ ಸಿಕ್ಕಾಕೊಂಡ್ರೆ ನೋಡೋಣ ಅನ್ನೋ ಇದೆಲ್ಲ ರಾಜಕೀಯ ತಂತ್ರಗಾರಿಕೆ ಮಾತ್ರ. ಎಂ ಬಿ ಪಾಟೀಲ್ ಗೊತ್ತಿದೆ, ಅವ್ರು ಕರ್ನಾಟಕದ ಮುಖ್ಯಮಂತ್ರಿ ಹೋಗ್ಲಿ, ನೆಟ್ಟಿಗೆ ಬಿಜಾಪುರ ಜಿಲ್ಲೆಯ ನಾಯಕರು ಅಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ಇವರು ಪೈಪೋಟಿ ತುಂಬಾ ಇದ್ದಾರೆ. ಹೀಗಿರುವಾಗ ಇಟ್ ಈಸ್ ಜಸ್ಟ್ ಅ ರೆಟ್ರಿಕ್. ಕೇವಲ ಮಾತಿಗೆ ಮಾತು, ಅವ್ರ ಹಂಗಂದ್ರು ನಾನು ಹಿಂಗಂದೆ, ಒಟ್ಟಾರೆಯಾಗಿ ಅದೇ ಒಂದು ತಂತ್ರಗಾರಿಕೆ ನಡೀತಾ ಇದೆ. ಜೊತೆಗೆ ಎಂ ಬಿ ಪಾಟೀಲ್, ಜಾರಕಿಹೊಳಿ ಆಗ್ಲಿ, ಅವ್ರ ಹಿಂಬಾಲಕರು, ರಾಜಣ್ಣ, ಇವರೆಲ್ಲರೂ ಪದೇ ಪದೇ ಹೇಳಿಕೆ ಕೊಡೋದು ಹೈಕಮಾಂಡ್ ಇವ್ರ ಮಾತು ಕೇಳಿ ಏನೋ ಬದಲಾಯಿಸಿದ ನಿರ್ಧಾರ ತೀರ್ಮಾನ ತಗೊಳ್ತಾರೆ ಅಂತಲ್ಲ. ಇವರ ಮಾತಿನ ಒಂದು ಗುರಿ ಸಿದ್ದರಾಮಯ್ಯನವರಿಗೆ ನಾವು ನಿಮ್ಮ ಜೊತೆ ಇದೀವಿ ಸರ್ ಅಂತ ಹೇಳ್ಕೋಬೇಕು, ತೋರಿಸ್ಕೋಬೇಕು. ಜೊತೆಗೆ ಡಿ ಕೆ ಶಿವಕುಮಾರ್ ಸ್ವಲ್ಪ ಇರುಸು ಮುರುಸು ಮಾಡಬೇಕು. ಎರಡೇ ಉದ್ದೇಶ. ಇದರ ಜೊತೆಯಲ್ಲಿ ಎಂ ಬಿ ಪಾಟೀಲ್ ಅವರ ಇವತ್ತಿನ ಹೇಳಿಕೆ ಸರ್, ನೋ ಡೌಟ್ ಅದಕ್ಕೆ ನಾಳೆ ದಿನ ಮಾಧ್ಯಮಗಳು ತಿರ್ಚೋದ್ವು. ನಾನು ಹೇಳಿದ್ದು ಎಲ್ರಿಗೂ ಅರ್ಹತೆ ಇರುತ್ತೆ, ಆದ್ರೆ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿ. ಆದ್ರೆ ಒಂದ್ ರೀತಿಯಲ್ಲಿ ಸೆನ್ಸಿಟಿವ್ ವಾತಾವರಣದಲ್ಲೂ ಕೂಡ ಈ ರೀತಿಯ ಹೇಳಿಕೆ ಅದು ಪ್ರಿಕ್ ಮಾಡುವ ಇಂಟೆನ್ಷನ್ ಇಂದಲೇ, ಅಂದ್ರೆ ಕೆಲವರಿಗೆ ಪ್ರಿಕ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದಲೇ ಹೇಳಲಾಗ. ರಾಹುಲ್ ಗಾಂಧಿ ಅವರಿಗೆ ಎಂ ಬಿ ಪಾಟೀಲ್ ಈಗಲ್ಲ ಅನೇಕ ಬಾರಿ ಮಾತಾಡಿದ್ದು ಇಟ್ ವಾಸ್ ಇಂಟೆನ್ಷನಲ್. ಇಟ್ ಇಸ್ ಇಂಟೆನ್ಷನಲ್ ಟು ನೀವ್ ಹೇಳಿದಂಗೆ ಡಿ ಕೆ ಶಿವಕುಮಾರ್ ಪ್ರಿಕ್ ಮಾಡಬೇಕು, ಅವ್ರಿಗೆ ಸ್ವಲ್ಪ ಚುಚ್ಚಿ ಮಾತಾಡಬೇಕು. ನೋಡೋಣ ಈ ಚುಚ್ಚಿದ್ರೆ ಏನ್ ರಿಯಾಕ್ಷನ್ ಬರ್ತದೆ, ಆ ರಿಯಾಕ್ಷನ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರ, ಆ ರಿಯಾಕ್ಷನ್ ಅಲ್ಲಿ ಮಾಡೋ ಬರದಲ್ಲಿ ಯಾವ್ದಾರು ಮಾತ್ರ ಸಿಕ್ಕಾಕೊಂಡ್ರೆ ನೋಡೋಣ ಅನ್ನೋ ಇದೆಲ್ಲ ರಾಜಕೀಯ ತಂತ್ರಗಾರಿಕೆ ಮಾತ್ರ. ಎಂ ಬಿ ಪಾಟೀಲ್ ಗೊತ್ತಿದೆ, ಅವ್ರು ಕರ್ನಾಟಕದ ಮುಖ್ಯಮಂತ್ರಿ ಹೋಗ್ಲಿ, ನೆಟ್ಟಿಗೆ ಬಿಜಾಪುರ ಜಿಲ್ಲೆಯ ನಾಯಕರು ಅಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ಇವರು ಪೈಪೋಟಿ ತುಂಬಾ ಇದ್ದಾರೆ. ಹೀಗಿರುವಾಗ ಇಟ್ ಈಸ್ ಜಸ್ಟ್ ಅ ರೆಟ್ರಿಕ್. ಕೇವಲ ಮಾತಿಗೆ ಮಾತು, ಅವ್ರ ಹಂಗಂದ್ರು ನಾನು ಹಿಂಗಂದೆ, ಒಟ್ಟಾರೆಯಾಗಿ ಅದೇ ಒಂದು ತಂತ್ರಗಾರಿಕೆ ನಡೀತಾ ಇದೆ. ಜೊತೆಗೆ ಎಂ ಬಿ ಪಾಟೀಲ್, ಜಾರಕಿಹೊಳಿ ಆಗ್ಲಿ, ಅವ್ರ ಹಿಂಬಾಲಕರು, ರಾಜಣ್ಣ, ಇವರೆಲ್ಲರೂ ಪದೇ ಪದೇ ಹೇಳಿಕೆ ಕೊಡೋದು ಹೈಕಮಾಂಡ್ ಇವ್ರ ಮಾತು ಕೇಳಿ ಏನೋ ಬದಲಾಯಿಸಿದ ನಿರ್ಧಾರ ತೀರ್ಮಾನ ತಗೊಳ್ತಾರೆ ಅಂತಲ್ಲ. ಇವರ ಮಾತಿನ ಒಂದು ಗುರಿ ಸಿದ್ದರಾಮಯ್ಯನವರಿಗೆ ನಾವು ನಿಮ್ಮ ಜೊತೆ ಇದೀವಿ ಸರ್ ಅಂತ ಹೇಳ್ಕೋಬೇಕು, ತೋರಿಸ್ಕೋಬೇಕು. ಜೊತೆಗೆ ಡಿ ಕೆ ಶಿವಕುಮಾರ್ ಸ್ವಲ್ಪ ಇರುಸು ಮುರುಸು ಮಾಡಬೇಕು. ಎರಡೇ ಉದ್ದೇಶ.